ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಆಫ್ಟರ್ನೂನ್. ಈಗ ನೋಡ್ರಿ ಮಧ್ಯಾಹ್ನ ಎಷ್ಟು 1:30 ಆಯ್ತು ನೋಡ್ರಿ. ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಡ್ಯೂಟಿ ಇತ್ತು. ಬೆಳಗ್ಗೆ ಅಂದ್ರೆ ಸಂಡೇ ಇತ್ತಲ್ಲ, ಸಂಡೇ ನೋಡ್ರಿ ಹಾಫ್ ಡೇ ಇರ್ತದೆ. ಹಾಫ್ ಡೇ ಅಂದ್ರೆ ಡೈಲಿ 7 ಅವರ್ ಡ್ಯೂಟಿ ಇರ್ತದೆ. ಇವತ್ತು ನೋಡ್ರಿ 4.5 ಅವರ್ ಇರ್ತದೆ, ಅಂದ್ರೆ 4.5 ತಾಸು ಇರ್ತೈತಿ. ಬೆಳಗ್ಗೆ 8 ಗಂಟೆಗೆ ಹೋಗಿದ್ದೆ. 8 ಗಂಟೆಗೆ ಹೋಗಿ 12:30 ಹಂಗೆ ಬಂದೆ ನೋಡ್ರಿ. 12:30 ಆಯಿತು. ಬರ್ಬೇಕಾದ್ರೆ 1 ಗಂಟೆ ಆಗೇ ಬಿಡ್ತು. ಈಗ 1:30 ಆಯ್ತು ನೋಡ್ರಿ. ಬಂದು ಒಂದು ಸ್ವಲ್ಪ ಚಿನ್ನುಗದು ರೆಡಿ ಮಾಡಿದೆ. ಇವತ್ತು ಒಬ್ಬರು ಮ್ಯಾರೇಜ್ ಐತಿ ನಮ್ಮ ಪರಿಚಯದವ್ರದ್ದು. ಮ್ಯಾರೇಜ್ ಕೊಂತೀವಿ ಚಿನ್ನು ನಾನು ಅವ್ರ ಪಪ್ಪ ಕೊಡಿ. ಆ ಪಪ್ಪ ಏನೋ ಮೆಸ್ಸಿಗೆ ಹೋಗ್ಯಾರ ನೋಡ್ರಿ. ಬೆಳಗ್ಗೆ ಏನೋ ಬಂದಿಲ್ಲ. ಇನ್ನೇನು ಬರ್ತೀನಿ ಅಂತ ಹೇಳ್ಯಾರ. ಹಾಕ್ತೀನಿ ಅಪ್ಪು. ಚಿನ್ನುಗೂ ರೆಡಿ ಮಾಡಾತೀನಿ ಈಗ. ಚಿನ್ನು ರೆಡಿ ಹಾಯ್ ಫ್ರೆಂಡ್ಸ್. ನೋಡಿ ರೆಡಿ ಆಗೋಣ ತೋರ್ಸಾಕಾಗುತ್ತೆ. ಬರೀ ಪಟ್ ರೆಡಿ ಆಗ್ತೀನಿ ಅಂತ ನಮ್ಮ ಮನೆಯವ್ರು ಬರ್ತಾರೆ. ಬರೋದ್ರಾಗ ನಾನು ರೆಡಿ ಆಗಬೇಕು. ಬರೀ ನೆಕ್ಸ್ಟ್ ರೆಡಿ ಆಗೋಣ ಸಿಗ್ತೀನಂತ. ಈಗ ನೋಡ್ರಿ ಮ್ಯಾರೇಜ್ಗೆ ಹೋಗಾಕ ರೆಡಿ ಆದ್ವಿ. ಅವರು ರೆಡಿ ಆಗ್ಯಾರ. ನಮ್ಮ ಮನೆಯವರು ಚಿನ್ನು ಹೋಗಿ ವೇಟ್ ಮಾಡತ್ತಾರ. ಬರೀ ಹೋಗೋ ಮ್ಯಾರೇಜ್ಗೆ. ನೋಡ್ರಿ ಚಿನ್ನು ಅವ್ರ ಪಪ್ಪ ಹೋಗಿ ರೆಡಿಯಾಗಿ ನಿಂತಾರ. ಆಲ್ರೆಡಿ ಅವ್ರು ಏನೈತಿ ಬಟ್ಟ ಹುಡುಗರು ಏನು ಡ್ರೆಸ್ ಹಾಕೊಳಕ್ಕೇನು ಟೈಮ್ ಆಗಲ್ಲ ನೋಡ್ರಿ. ಬಡ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗ್ಯಾರ. ಅಪ್ಪ ಮಗ ಬಂದು ನಿಂತ್ಬಿಟ್ಟ ರೆಡಿಯಾಗಿ. ಯಾವಾಗಲೂ ನೋಡ್ರಿ ಮುಂದೆ ಅವ್ರು ರೆಡಿಯಾಗಿ. ಅದರ ಚಿನ್ನು ಅಂತೂ ಫುಲ್ ನೋಡ್ರಿ. ಎಲ್ಲರೂ ಹೋಗೋದಿತ್ತಂದ್ರೆ ಅಷ್ಟು ಖುಷಿ ಅವನಿಗೆ. ಎಲ್ಲರಿಗಿಂತ ಮುಂಚೆನೇ ರೆಡಿಯಾಗಿ ನಿಂತ್ಬಿಡ್ತಾನೆ. ಬಾ ಅಮ್ಮ ಅಂತ ಹೊರಗೆ ಹೋಗಿ ಒದರ್ಕೊಂಡು ನಿಂತ್ಬಿಡ್ತಾನೆ ನೋಡ್ರಿ. ನಾನು ರೆಡಿನೇ ಆಗಿರಲ್ಲ, ಅವಾಗೇ ಮಾತಿರ್ತಾನ ನೋಡ್ರಿ. ಈಗ ಹೊಂಟಿವಿ. ಫುಲ್ ಬಿಸಿಲು ಐತೆ ನೋಡ್ರಿ. ಇಲ್ಲಿ ನಮ್ಮ ಬಂಜಾರ ಕ್ರಾಸ್ ಹತ್ರನೇ ಐತೆ ನೋಡಿ ಸಮುದಾಯ ಭವನ ಅಂತ. ಅಲ್ಲೇ ಇತ್ತದು ಮ್ಯಾರೇಜ್. ಅಲ್ಲಿ ನಮ್ಮ ಮನೆಯವ್ರ ಮೆಸ್ ಒಳಗೆ ಏನೈತಿ, ಇಲ್ಲಿ ಕಾಲೇಜ್ ಐತಲ್ಲ, ಕಾಲೇಜ್ನಾಗ ಲಾ ಟೀಚರ್ ಅದಾರತ್ ನೋಡ್ರಿ ಅವ್ರ ಮೇಡಮ್. ಅವರು ನನ್ನ ಮಕ್ಕಳ ಹತ್ತವ್ರ ಮ್ಯಾರೇಜ್. ನಮ್ಮ ಮನೆಯವ್ರು ಹೇಳಿದ್ರು. ಹಾಗೆ ನಮ್ಮ ರಿಲೇಷನ್ ಒಳಗೂ ಮದುವೆ ಇತ್ತು. ಎಲ್ಲರೂ ಆ ಕಡೆ ಹೋಗಿದ್ರು. ಹಾಗಾಗಿ ನಾವು ಈ ಕಡೆ ಬಂದ್ವಿ ನೋಡ್ರಿ. ನಂದು ಡ್ಯೂಟಿ ಇತ್ತು ಮಾರ್ನಿಂಗ್. ಹಾಗಾಗಿ ಅಲ್ಲಿ ಹೋಗೋದಾಗಲಿಲ್ಲ. ಕಡೆಗೆ ಇಲ್ಲೇ ಹೋದ್ರೆ ಅದು ಅಂತೇಳಿ ಬಂದ್ವಿ ನೋಡ್ರಿ. ಮದುಮಕ್ಳ ಹೆಸರು ಸೋನಾಲಿ ಪವನ್ ಅಂತ. ಇವರೇ ನೋಡ್ರಿ ಮದುಮಕ್ಳಿಬ್ರು. ಬರ್ರಿ ಒಳಗೆ ಎಂಟ್ರಿ ಆಗೋಮಂತ. ಯಾವ ಥರ ಎಲ್ಲ ಅರೇಂಜ್ಮೆಂಟ್ ಮಾಡ್ಯಾರಂತ ನೋಡಮ್ಮ. ನಾವು ಆ್ಯಕ್ಚುಲಿ ಲೇಟಾಗಿ ಹೋಗಿದ್ವಿ. ಎಷ್ಟು 2:30 ಆಗಿತ್ತು ನೋಡ್ರಿ. ಡ್ಯೂಟಿ ಒಂದಿತ್ತಲ್ಲ, ಹಾಗಾಗಿ ಲೇಟೇ ಆಗಿತ್ತು. ಬೆಳಗ್ಗೆ ಹೋಗಿ ಲೇಟಾಗಿ ಬಂದ್ಮ್ಯಾಗ ರೆಡಿ ಹೋಗ್ಬೇಕಾದ್ರೆ ಲೇಟಿಗೆ 2:30 ಆಯಿತು. ಅದಕ್ಕೆ ಅವ್ರು ಜಲ್ದಿ ಹೋಗೋಮಂತೇವ್ರು 1 ಗಂಟೆಗೆ ಹೋಗೋದೇ ಆಗಲಿಲ್ಲ. ಮತ್ತೆ ಲೇಟ್ ಆಯಿತು. ಆಲ್ಮೋಸ್ಟ್ ಎಲ್ಲ ಅಕ್ಕಿ ಕಾಳದೆಲ್ಲ ಮುಗ್ದಿರ್ತಾವೆ. 12:00 ಮುಗ್ದಿರ್ತಾವೆ ನೋಡ್ರಿ. ನಾವು ಯಾವುದೇ ಸಲ ಮ್ಯಾರೇಜ್ಗೆ ಹೋದ್ರೂ ಹಿಂಗೆ ಆಗುತ್ತೆ ನೋಡ್ರಿ. ಏನೋ ರಿಲೇಟಿವ್ಸ್ ಮ್ಯಾರೇಜ್ ಇದ್ದರೆ ಜಲ್ದಿ ಹೋಗಿರ್ತೀವಿ. ಇಲ್ಲಾಂದ್ರೆ ಹೊರಗಿನ ಮ್ಯಾರೇಜ್ ಆದ್ರೆ ಕಂಪಲ್ಸರಿ ಏನೈತಿ ಎಲ್ಲ ಡ್ಯೂಟಿ ಮುಗಿಸ್ಕೊಂಡು ಹೋದ್ಮೇಲೆ ಹೋಗ್ಬೇಕಾದ್ರೆ 2:30 ಆಗುತ್ತೆ. ಏನೋ ಗಿಫ್ಟ್ ಓಪನ್ ಮಾಡಕತ್ತಾರೆ ನೋಡ್ರಿ ಮದುಮಕ್ಕಳು. ಒಂದು 10 ನಿಮಿಷ ಇಲ್ಲಿ ನಿಂತ್ವಿ. ಆಮೇಲೆ ಅವ್ರೇನು ಅಂದಾರಲ್ಲ ರೋಹಿಣಿ ಮೇಡಮ್ ಅಂತ, ಅವ್ರು ಬಂದು ಮನೆಯವ್ರಿಗೆ ಕರ್ಕೊಂಡು ಹೋದ್ರು. ಬರ್ರಿ ಸ್ಟೇಜ್ ಮ್ಯಾಗ ಹೋಗಾಕತ್ರಿ, ಬರ್ರಿ ಏನಾಕತ್ರು. ನಸು ಮೇಲೆ ಅಷ್ಟೇ ನೋಡ್ಕೇಶನ್ ಹೋಗ್ಬೇಕಂತ ನಿಂತಿದ್ವಿ. ಅವ್ರು ಬಿಡಲೇ ಇಲ್ಲ ನೋಡ್ರಿ. ಬರ್ರಿ ಹೋಗುಮನ ಅವ್ರು ಕೂಡ ಮತ್ತೆ ಸ್ಟೇಜಿಗೆ ಹೊಂಟಿವಿ ಈಗ. ಅವರಲ್ಲೇ ವೆಯ್ಟ್ ಮಾಡಾಕತ್ತಿದ್ರು. ಹಾಗೆ ನೋಡ್ರಿ ಹುಡುಗಿ ಕಡೆಯವ್ರು ಬಾಂಡೆ ಸಾಮಾನು ಅದೇನು ಕೊಟ್ಟಾರತ್ತೆ. ಒಂದು ಕ್ಲಿಪ್ ತೊಗೊಂಡೆ ಜಸ್ಟ್. ಎಲ್ಲ ಮಸ್ತ್ ಕೊಟ್ಟಾರ ನೋಡ್ರಿ. ಇವರೇ ನೋಡ್ರಿ ರೋಹಿಣಿ ಮೇಡಮ್ ನಮ್ಮ ಮನೆಯವ್ರು. ನಮಗೆ ಮದ್ವೆಗೆ ಇನ್ವೈಟ್ ಮಾಡಿದವರು. ಅವ್ರು ಎಷ್ಟೊತ್ತನ ವೆಯ್ಟ್ ಮಾಡಾಕತ್ತಿದ್ರು. ಬರ್ರಿ ಅಂತ ನಾವು ಬ್ಯಾಡ್ ಅಂದರೂ ಕೇಳಿಲ್ಲ. ಅಷ್ಟೊತ್ತಿಗೆ ಇವ್ರು ನೋಡ್ರಿ ಬಸವನಗೌಡ ಎತ್ನಾಳ್ ಅವ್ರ ಮಗ ಬಂದರು. ಅವರು ಏನೈತಿ ಅಲ್ಲಿ ಅವ್ರು ಹೋದ್ರು ಬಂದ್ರಂತೇಳಿ ನಾವು ಇಲ್ಲೇ ವೆಯ್ಟ್ ಮಾಡಾಕತ್ವಿ. ಚಿನ್ನು ಅವ್ರು ಕೂಡ ಮಾತಾಡತ್ತಾರ ನೋಡ್ರಿ. ಅವ್ರ ಪಪ್ಪ ಕರ್ಕೊಂಡು ಹೋಗಿದ್ರು ಚಿನ್ನು ಹತ್ರ ನೋಡ್ರಿ. ಅಲ್ಲಿಂದ ನೆಕ್ಸ್ಟ್ ಫೋಟೋಸ್ ತಗ್ಸ್ಕೊಂಡು ಕೆಳಗೆ ಬಂದ್ವಿ. ಕೆಳಗೆ ಬಂದು ಊಟಕ್ಕೆ ಬಂದ್ವಿ ನೋಡ್ರಿ. ಈಗ ಊಟಕ್ಕೆ ಸ್ವೀಟ್ ನೋಡ್ರಿ. ಬುಂದಿ ಮಾಡ್ಸ್ಯಾರ, ಜಾಮೂನ್ ಮಾಡ್ಸ್ಯಾರ, ಆಮೇಲೆ ಏನೈತಿ ಚಪಾತಿ ಪಲ್ಯ ಬಜ್ಜಿ ಮಾಡ್ಸ್ಯಾರ ನೋಡ್ರಿ. ಚಿನ್ನು ಅಂತೂ ಏನೂ ತಿನ್ನಂಗಿಲ್ಲ ಎಲ್ಲಿ ಮದುವೆಗೆ ಹೋದ್ರು. ಅಲ್ಲಿಂದ ನೋಡ್ರಿ ನೆಕ್ಸ್ಟ್ ಮನೆ ಕಡೆ ಹೊಂಟಿವಿ. ಈಗ ಊಟ ಮಾಡಿದ ತಕ್ಷಣ ನೋಡ್ರಿ ಫುಲ್ಲು ಬಿಸಿಲಿಗೆ ಯಾವಾಗ ಮನೆಗೆ ಹೋಗಲ್ಲ ನಂಗೆ. ಏನೋ ಊಟನೇ ಹೋಗಂಗಿಲ್ಲ ನೋಡ್ರಿ. ಈಗ ಬಿಸಿಲು ದಿನಕ್ಕೆ ಯಾರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಇದೆ. ಏನಾರ ಜ್ಯೂಸ ನೀರು ಕುಡಿದ್ರೆ ಸಾಕು ಹೊಟ್ಟೆ ತುಂಬಿಡ್ತೈತಿ. ಈಗ ಏನೋ ಊಟನೇ ಹೋಗಂಗಿಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೆ. ನೋಡ್ರಿ ಮನೆ ಕಡೆ ಹೊಂಟಿವಿ. ಬರ್ರಿ ಹೋಗಿ ಫುಲ್ ಸುಸ್ತಾಗತ್ತೈತಿ ಈಗ. ಯಾಕಂದ್ರೆ ಡ್ಯೂಟಿಲಿಂದ ಬಂದು ಈ ಬಿಸಿಲಿಗೆ ರೆಡಿಯಾಗಿ ಎಲ್ಲರ ಹೋಗೋದಾದ್ರೆ ಬೇಸರ ಆಗುತ್ತೆ. ಆದರೆ ಏನೈತಿ ಹೋಗ್ಬೇಕಾಗಿತ್ತಲ್ಲ ಅಂತ ಹೇಳಿ ಹಾಕೊಂಡು ರೆಡಿ ಹಾಕೊಂಡು ಹೋಗಿದ್ವಿ. ಹೋಗಿ ಬಂದ ತಕ್ಷಣ ಈಗ ಮನೆಗೆ ಹೋಗೋಣ ಏನಿಲ್ಲ, ಫಸ್ಟ್ ಹೋಗೋಣ ಕೂಲರ್ ಹಚ್ಕೊಂಡು ಮಲ್ಕೊಂಡ್ಬಿಡೋದು ಒಂದೇ ನೋಡ್ರಿ ಕೆಲಸ. ಬರ್ರಿ ಈಗ ಮನೆಯೂ ಬಂದೇ ಬಿಡ್ತೀವಿ. ಎಲ್ಲರೂ ಮದ್ವೆಗೆ ಹೋಗ್ಯಾರ ನೋಡ್ರಿ. ಮದ್ವೆಗೆ ಹೋಗಿ ಬಂದ್ವಿ. ಹೋಗಿ ಊಟ ಮಾಡಿಕೊಂಡು ಫುಲ್ ಬಿಸಿಲು ನೋಡ್ರಿ. ಈ ಬಿಸಿಲಿಗೆ ಎಲ್ಲ ಹೋಗಕ್ಕೂ ಒಲ್ಲೆ ಆಗುತ್ತೆ. ಬಟ್ ಏನು ಮಾಡೋದು, ಈ ಬಿಸಿಲೊಳಗೆ ಮ್ಯಾರೇಜ್ ಇರ್ತಾವೆ. ಯಾಕಂದ್ರೆ ಮುಹೂರ್ತನೇ ಹೇಗೆ ಇರ್ತಾವೆ ಮ್ಯಾರೇಜ್ದೆಲ್ಲ. ಹೋಗಿ ಬಂದೆ ನೋಡ್ರಿ. ಈಗ ಚಿನ್ನು ನಾವು ಕೂಡ 3 hours later. ಈಗ ನೋಡ್ರಿ ಸಾಯಂಕಾಲ ಎಷ್ಟು 6-7 ಗಂಟೆ ಆಗೈತೆ ನೋಡ್ರಿ. ಇಷ್ಟೊತ್ತರ ಮದ್ವೆಗೆ ಹೋಗಿ ಬಂದ್ವಿ. ಮದ್ವೆಗೆ ಹೋಗಿ ಬಂದು ಸ್ವಲ್ಪ ಮಲ್ಕೊಂಡಿದ್ದೀವಿ ನೋಡ್ರಿ. ಚಿನ್ನು ನಾವು ಮಲ್ಕೊಂಡು ಸ್ವಲ್ಪ ಇವಾಗ ಸಂಡೇ ಇತ್ತಲ್ಲ, ಹಾಗೆ ನಮ್ಮ ಮನೆಯವ್ರು ಜಲ್ದಿ ಬಂದ್ರು ಮೆಸ್ಸಿಂದ. ಸ್ವಲ್ಪ ಹೊರಗೆ ಹೊಂಟಿವಿ ನೋಡ್ರಿ. ಧನುಷ್ಯ ನಾನು ಮನೆಗೆ ಕೂಡಿ ಬರ್ರಿ ಹೊರಗೆ ಹೋಗಿ ಏನಾರ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಸ್ವಲ್ಪ ಕೆಲಸ ಐತಿ ಮುಗಿಸ್ಕೊಂಬರ್ತೀವಿ ಅಂತ ನೋಡ್ರಿ. ಚಿನ್ನು ಅವ್ರ ಪಪ್ಪ ಕಾಯತ್ತಾರ ಈಗ. ಈಗ ನೋಡ್ರಿ ಎಲ್ಲರೂ ಕೂಡಿ ಶ್ರೀಕೃಷ್ಣ ಪ್ಯಾಲೇಸ್ ಅಂತ ರೆಸ್ಟೋರೆಂಟ್ ಆಗೈತೆ ಮನೆ ಹತ್ರ ಉಡುಪಿದ್ದು. ಇಲ್ಲಿ ಟೇಸ್ಟ್ ನೋಡಂಬರ್ ಯಾವಾಗ ನೋಡಿದ್ರು ರಶ್ ಇರ್ತಿತ್ತು. ಅದಕ್ಕೆ ಫಸ್ಟ್ ಟೈಮ್ ಬಂದಿದ್ವಿ. ಇಲ್ಲಿ ಟೇಸ್ಟ್ ನೋಡ್ಕೊಂಡು ಹೋದ್ರಾಯ್ತು. ಮತ್ತೆ ಇಲ್ಲಿ ಸ್ನ್ಯಾಕ್ಸ್ ತಿನ್ನೋದು ಊಟನೇ ಮಾಡ್ಕೊಂಡು ಹೋದ್ರಾಯ್ತು ಬಂದಿವಿ.
ಎಂಟ್ರಿ ಮಾತ್ರ ಮಸ್ತ್ ಐತೆ ನೋಡಿ. ಇಲ್ಲಿ ಸಿದ್ದೇಶ್ವರ ಮೂರ್ತಿ ಆಯಿತು, ಆಮೇಲೆ ಇಲ್ಲಿ ಫುಲ್ ಕಲ್ಲಿಂದ ಐತೆ ನೋಡಿದ್ದು ಕೌಂಟ್ರ್. ಶ್ರೀಕೃಷ್ಣನ ಮೂರ್ತಿಗಳು ಎಲ್ಲ ಕಡೆನೂ ಡೆಕೋರೇಟ್ ಲೈಟಿಂಗ್, ಆಮೇಲೆ ಇದು ಗಿಡಗಳೆಲ್ಲ ಮಸ್ತ್ ಮಾಡಿ. ಒಳಗಡೆ ನೋಡಿರಿ ಟೇಬಲ್ಸ್ ಎಲ್ಲ ಇವೆಲ್ಲ ನಾನ್ AC ಇದಾವು. ಇದು AC ಇತ್ತು ನೋಡಿರಿ, ಒಳಗಡೆ ಫುಲ್ ಅದಾವು. ಹಾಗಾಗಿ AC ಗೆ ಎಕ್ಸ್ಟ್ರಾ ಇತ್ತು, ಮತ್ತು ಹೋಗ್ಬಿಡು ಟೈಮ್ ಆಗಿತ್ತು ಅಂತ ಇಲ್ಲೇ ಕೂತ್ಕೊಂಡ್ವಿ ನೋಡಿರಿ. ಫಸ್ಟ್ ವೆಜ್ ಬನ್ಸಾ ಸೂಪ್ ಆರ್ಡರ್ ಮಾಡಿದ್ವಿ, ಎಲ್ಲರಿಗೆ ಅದೇ ಇಷ್ಟ ಅಂತೇಳಿ. ಅದಾಗ ನೆಕ್ಸ್ಟ್ ನೋಡಿರಿ ತಂದೂರಿ ಮತ್ತು ಆಮೇಲೆ ಕಾಜು ಕುರ್ಮಾ, ಯಾವಾಗಲೂ ಅದೇ ತೊಗೋತೀವಿ ನಾವು. ಲಾಸ್ಟಿಗೆ ಏನೈತಿ ವೆಜ್ ಫ್ರೈಡ್ ರೈಸ್ ಒಂದು ಆರ್ಡರ್ ಮಾಡಿ ನೆಕ್ಸ್ಟ್ ಊಟ ಮಾಡ್ಕೊಂಡು ಇನ್ನೇನು ಮನೆಗೆ ಹೋಗ್ತೀವಿ ನೋಡಿರಿ. ಈಗ ನೋಡಿರಿ ಹೋಗಿ ಊಟ ಮಾಡ್ಕೊಂಬಂದ್ವಿ. ಇಲ್ಲಿ ಶ್ರೀಕೃಷ್ಣ ಅಂತ ಹೊಸ ಹೋಟೆಲ್ ಆಗೈತಿ ನಮ್ಮ ಮನೆ ಹತ್ರ, ರೆಸ್ಟೋರೆಂಟ್ ಹೋಟೆಲ್ ಎರಡೂ ಇತ್ತು ನೋಡಿರಿ. ಅಲ್ಲೋಗಿ ಎಲ್ಲರೂ ಕೂಡಿ ಲೈಟಾಗಿ ಊಟ ಮಾಡ್ಕೊಂಬಂದ್ವಿ. ಇನ್ನೇನು ಮಲ್ಕೋತೀವಿ, ರಾತ್ರಿ ಎಷ್ಟು 11 ಗಂಟೆಗೆ ಅದ. ಓಕೆ ಬಾಯ್, ಗುಡ್ ನೈಟ್.